ಆತ್ಮೆ ಅಧ್ಯಾಯ 8 ಮಹಿಷಾಸುರನ ವಧೆ. ಸುರರ ಹಾರೈಸಲ್ಕೆ ಪೃಥ್ವಿಯ ಹೊರೆಯು ಅದು ತೀರಲ್ಕೆ ರಣದಲ್ಲಿ ತದಳೈ ಮಹಾಲಕ್ಷ್ಮಿ ತಾಂ ಮಹಿಷಾಸುರೇಶ್ವರನಾಂ. ದೇವಿಯ ಕೈಯಲ್ಲಿ ರಾಕ್ಷಸರ ಸೈನ್ಯವು ಸಂಪೂರ್ಣವಾಗಿ ನಾಶವಾಯಿತು. ನೆಲದ ತುಂಬ ಮಾಂಸ, ಮಜ್ಜೆ, ಮೂಳೆಗಳಿಂದ ತುಂಬಿತ್ತು. ರಕ್ತವು ನದಿಯಾಗಿ ಹರಿಯಿತು. ದೇವಿಯ ಕೋಪದ ತಾಪಕ್ಕೆ ಹೆದರಿ ದೈತ್ಯರ ಸೈನ್ಯವು ದಿಕ್ಕಾಪಾಲಾಗಿ ಓಡಿತು. ಇತ್ತ ಮಹಿಷಾಸುರರು ರುದಗ್ರ ಬಿಡಾಲನ ಮರಣದ ವಾರ್ತೆಯನ್ನು ಕೇಳಿ ಕೋಪದಿಂದ ರೌದ್ರಾವತಾರ ತಾಳಿದನು. ಅವನು ದೇವಿಯನ್ನು ಸಂಹಾರ ಮಾಡಲು ಕಾಲಭೈರವನಂತೆ ನಡೆದು ಬಂದನು. ತನ್ನ ಬಾಲವನ್ನು ಭೂಮಿಗೆ ತಾಗಿಸಿದನು. ಆಗ ಸಾಗರಗಳು ನಡುಗಿದವು, ಭೂಮಿಯು ಅದುರಿತು. ಅವನ ಉಸಿರಾಟದ ಶಬ್ದಕ್ಕೆ ಹರಿಹರ, ಬ್ರಹ್ಮ, ದೇವತೆಗಳು ಹೆದರಿ ಮೂರ್ಛೆ ಹೋಗಿ ಧ್ರುವಮಂಡಲಕ್ಕೆ ಹೋಗಿ ಬಿದ್ದರು. ದೈತ್ಯರಾಜನ ಕಣ್ಣಿಂದ ಹೊರಟ ಬೆಂಕಿಯ ಕಿಡಿಗಳು ದೇವತೆಗಳ ನಗರವನ್ನು ಸುಟ್ಟು ಹಾಕಿತು. ಆಗ ತ್ರಿಮೂರ್ತಿಗಳು ಮಹಿಷಾಸುರನ ಚರ್ಯೆಯನ್ನು ಕೊಂಡು ಬೆದರಿ, ಇವನು ನಿಜಕ್ಕೂ ಅಸುರಗಲಕ್ಕೆ ಸೇರಿದವನಲ್ಲ, ಇವನು ಮಹಾಮಾರಿ. ಇಂತಹ ಕಿರಾತನ ಜೊತೆಗೆ ದೇವಿಯು ಹೇಗೆ ಹೋರಾಡುವಳು ಎಂದು ಕಂಗಾಲಾದರು. ದೇವಿಯ ವಾಹನ ಸಿಂಹವು ಮಹಿಷನ ಗರ್ಜನೆಯನ್ನು ಕೇಳಿ ಹೆದರಿತು. ದೇವಾನುದೇವತೆಗಳು ಪ್ರಾಣಾಪಾಯ ಒದಗಿ ಬಂತಲ್ಲ ಎಂದು ಹೆದರಿ ನಡುಗಿದರು. ಇಡೀ ಬ್ರಹ್ಮಾಂಡವೇ ಹೆದರಿ ಕಂಗಟ್ಟಿತು. ದೇವಿಯನ್ನು ಮುತ್ತಿಗೆ ಹಾಕಲು ಮಹಿಷನು ಅಸುರರು ರಾಜನ ಜೊತೆಗೆ ಸೇರಿದ 1700 ಅಕ್ಷೋಹಿಣಿ ಸೈನ್ಯವನ್ನು ಕರೆದುಕೊಂಡು ಬಂದನು. ದೇವಿಯನ್ನು ದಶದಿಕ್ಕುಗಳಿಂದಲೂ ಬಾಣಗಳಿಂದ ಕಟ್ಟಿ ಹಾಕಬೇಕೆಂದು ಮನದಲ್ಲೇ ರಾಕ್ಷಸನು ಯೋಚಿಸಿ ಕೈಗೆ ಬಿಲ್ಲನ್ನು ತೆಗೆದುಕೊಂಡನು. ಅಣತಃ ಶಕ್ತಿವಂತ ಬಿಲ್ಲನ್ನು ತೆಗೆಯುವ ಸಾಮರ್ಥ್ಯ ಶಾಂಭವಿಗೆ ಮಾತ್ರ ಉಂಟು. ಹರಿಹರ ಬ್ರಹ್ಮಾದಿಗಳೆಲ್ಲ ಆ ಬಿಲ್ಲನ್ನು ತೆಗೆಯಲು ಶಕ್ತರಲ್ಲ. ಮಹಿಷನ ರಥದ ಕುದುರೆಯನ್ನು ದೇವಿಯು ತನ್ನ ಶೂಲದಿಂದ ತಿವಿದಳು. ರಥವು ನೆಲದ ಮೇಲೆ ಮರೆಯಿತು. ರಥದ ಧ್ವಜವು ದಿಕ್ಕಾಪಾಲಾಯಿತು. ದೇವಿಯು ಅಸುರನ ಬಾಣಗಳನ್ನು ತುಂಡು ತುಂಡು ಮಾಡಿದಳು. ದೇವಿಯನ್ನು ಸುಲಭವಾಗಿ ಮಣಿಸಲು ಸಾಧ್ಯವಿಲ್ಲ ಎಂದು ಅರಿತ ಮಹಿಷನು ಪಾಶವನ್ನು ತಂದು ದೇವಿ ಹಾಗೂ ಆಕೆಯ ಸಿಂಹದ ಮೇಲೆ ಪ್ರಯೋಗಿಸಿದನು. ದೇವಿಯು ಪಾಶವನ್ನು ತುಂಡು ತುಂಡು ಮಾಡಿದಳು. ದುಷ್ಟನು ತನ್ನ ಗದೆಯಿಂದ ದೇವಿಗೆ ಪ್ರಹಾರ ಮಾಡಿದನು. ಆಗಲೂ ದೇವಿ ತಪ್ಪಿಸಿಕೊಂಡಳು. ಮತ್ತೊಮ್ಮೆ ಮಹಿಷನು ಗದೆಯನ್ನು ತೆಗೆದುಕೊಂಡನು. ದೇವಿಯ ಮುಂದೆ ಎಂತಹ ಗದೆಯಾದರೂ ಸರಿ, ಸೋಲಲೇಬೇಕಲ್ಲವೇ? ಮಹಿಷನು ಪ್ರಯೋಗಿಸಿದ ಖಡ್ಗವನ್ನು ದೇವಿಯು ತನ್ನ ವಜ್ರಾಯುಧದಿಂದ ತುಂಡು ತುಂಡು ಮಾಡಿದಳು. ಮಹಿಷನು ಆನೆಯ ಮೇಲೆ ಸವಾರಿ ಮಾಡುತ್ತಾ ದೇವಿಯ ಮೇಲೆ ಖಡ್ಗದ ಪ್ರಯೋಗವನ್ನು ಮಾಡಿದನು. ದೇವಿಯು ಆನೆಯನ್ನು ತನ್ನ ಅಂಕುಶದಿಂದ ತಿವಿದಳು. ದೈತ್ಯರಾಜನು ಮಾಡಿದ ಪ್ರಹಾರಕ್ಕೆ ದೇವಿಯ ಮೈಮೇಲಿದ್ದ ಆಭರಣಗಳಿಂದ ಮುತ್ತು ರತ್ನಗಳು ಚೆಲ್ಲಾಪಿಲ್ಲಿಯಾಗಿ ಭೂಮಿಯ ಮೇಲೆ ಹರಡಿಕೊಂಡವು. ಆಕೆಯ ವಾಹನವಾದ ಸಿಂಹವು ಆನೆಯನ್ನು ಸೀಳಿ ಹಾಕಿತು. ದೇವಿಯು ಮಹಿಷನನ್ನು ಮಣಿಸಲು ಸಾವಿರಾರು ತೋಳುಗಳಿಂದ ಘನಘೋರ ಯುದ್ಧ ಮಾಡಿದರೂ ಮುಗಿಯಲಿಲ್ಲ. ಮಹಿಷನು ಪ್ರತಿ ಬಾರಿಯೂ ದೇವಿಯನ್ನು ಸಂಹಾರ ಮಾಡಲು ಖಡ್ಗವನ್ನು ಹಿಡಿದು ಮುಂದೆ ಬರುತ್ತಿದ್ದನು. ದೇವಿ ತನ್ನ ಬತ್ತಳಿಕೆಯಲ್ಲಿದ್ದ ಸಾವಿರಾರು ಅಸ್ತ್ರಗಳನ್ನು ಪ್ರಯೋಗಿಸಿ ಬೇಸತ್ತಳು. ಅವಳ ಬಳಿ ಕಕ್ಕಡೆ, ಕುಂತ, ಪರಶು, ಮುದ್ಗರ, ಸುರಗಿ, ಬಲ್ಲೆ, ಮೊಸಲ, ಸೂಳ, ಚಕ್ರ, ಡೊಂಕಣಿ, ಬಾಣ, ಗದೆ, ಬುಸಂಡಿ ಮುಂತಾದ ಅಸ್ತ್ರಗಳ ಸುರಿಮಳೆ ಸುರಿಸಿ ಫಲಿತಾಂಶ ಕಾಣದೆ ಯುದ್ಧ ಮಾಡುತ್ತಲೇ ಹೋದಳು. ನಡೆಯುತ್ತಿರುವ ಘನಘೋರ ಯುದ್ಧವನ್ನು ದೇವತೆಗಳಿಂದ ನೋಡಲಾಗದೆ ಮೂರ್ಛೆ ಹೋದರು. ಹರಿಹರ ಬ್ರಹ್ಮರು ಮಾತ್ರ ದೇವಿ ಹಾಗೂ ದೈತ್ಯನ ನಡುವೆ ನಡೆಯುತ್ತಿರುವ ಯುದ್ಧವನ್ನು ಕಂಡು ಇವರಿಬ್ಬರ ವೀರತ್ವವನ್ನು ಪ್ರಶಂಸಿಸಿದರು. ಅಸುರನು ಪ್ರಯೋಗಿಸಿದ ಬಾಣಗಳಿಂದ ಬ್ರಹ್ಮಾಂಡವೇ ಹತ್ತಿ ಉರಿಯತೊಡಗಿತು. ಬಾಣಗಳಿಂದ ಉದುರಿದ ಕಿಡಿಗಳಿಂದ ನದಿಗಳು ಬತ್ತಿ ಸಾಗರವು ಹಿಂಗಿ ಹೋದವು. ಪೃಥ್ವಿಯು ಬಾಣಗಳಿಂದ ಮುಚ್ಚಿಹೋಯಿತು. ಈ ಬಾರಿ ದೈತ್ಯನು ತನ್ನ ಬಳಿ ಇರುವ ಖಡ್ಗದಿಂದ ದೇವಿಯ ಸಿಂಹವನ್ನು 300 ಬಾರಿ ಒತ್ತಿ ಬಿಸಾಕಿದನು. ಅವನ ಉಚ್ಛ್ವಾಸದ ಕ್ರಿಯೆಗೆ ಗಿಳಿಗಳ ಪ್ರಾಣ ಒದ್ದಾಡಿತು. ಸಿಂಹದ ಎದೆ ಕಂಪಿಸಿತು. ಅವನ ಗರ್ಜನೆಯನ್ನು ವರ್ಣಿಸಲು ಪದಗಳು ಸಾಲದು. ಅವನ ಅಟ್ಟಹಾಸವನ್ನು ಕಂಡು ಸಿಂಹವು ಮೂರ್ಛೆ ಹೋಯಿತು. ಅವನು ಪ್ರಯೋಗಿಸಿದ ಅಸ್ತ್ರಗಳಿಂದ ಸುರನದಿಯಿಂದ ನೀರು ಉಕ್ಕಿ ಬಂತು. ಅವನು ಬ್ರಹ್ಮಾಂಡವನ್ನೇ ಒಡೆದು ಹಾಕುವಂತೆ ಅಬ್ಬರಿಸಿದನು. ಇತ್ತ ಪರಾಂಬಿಯು ಸಾಮಾನ್ಯಳಲ್ಲ. ಅವಳು ದೈತ್ಯನನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಲೇಬೇಕೆಂದು ಶೂಲದಿಂದ ಇರಿದಳು. ಅವನ ಸೊಂಟವನ್ನು ಗದೆಯಿಂದ ಅಪ್ಪಳಿಸಿದಳು. ತನ್ನ ಬಳಿ ಇರುವ ಕವಡಕೋಲಿನಿಂದ ಶಕ್ತಿಯನ್ನು ಕತ್ತರಿಸಿ ಹಾಕಿದಳು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ಇಬ್ಬರೂ ವೀರತ್ವವನ್ನು ಹೊಂದಿರುವವರು. ಅವನು ಪರಾಂಬೆಯನ್ನು ಗದೆಯಿಂದ ಅಪ್ಪಳಿಸಿ ಶೂಲದಿಂದ ಇರಿದನು. ಇಷ್ಟಾದರೂ ಅವನಿಗೆ ಮಾತ್ರ ಸಾವು ಬರಲಿಲ್ಲ. ತನ್ನ ತೋಳುಗಳಿಂದ ಪರ್ವತಗಳನ್ನು ಕಿತ್ತು ದೇವಿಯ ಮೇಲೆ ಎಸೆದನು. ದೇವಿಯು ತನ್ನ ಕೈಗಳಿಂದ ಪರ್ವತಗಳನ್ನು ಹಿಡಿದು ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿ ಮಾಡುತ್ತಿದ್ದಳು. ಆಗ ತ್ರಿಮೂರ್ತಿಗಳು ದೇವಿಯನ್ನು ಕುರಿತು ಹೇಳಿದರು, ದೇವಿ, ಅವನ ಮಾತು ಬಿಡು. ನೀನು ಅವನನ್ನು ಸಂಹಾರ ಮಾಡಲು ಮಧುಪಾನ ಮಾಡು. ಆಗ ರಾಕ್ಷಸನು ಕ್ಷಣ ಮಾತ್ರದಲ್ಲಿ ಧರಶಾಹಿಯಾಗುವನು. ಅವರ ಮಾತಿನಂತೆ ದೇವಿಯು ಮಧುಪಾನವನ್ನು ಮಾಡಿದಳು. ಆಕೆಯ ಕಣ್ಣುಗಳು ಕೋಪದಿಂದ ಕಂಗೆಟ್ಟು ಕಿಡಿಗಳನ್ನು ಸುರಿಸಿದವು. ದೇವಿಯ ಕೋಪ ಮಿತಿಮೀರಿ ಆಕೆಯು ಮಹಿಷನನ್ನು ಸಿಂಹದಂತೆ ಹಿಡಿದಳು.
ಅವನನ್ನು ಕಾಲ ಕೆಳಗೆ ಹಾಕಿಕೊಂಡು ಒದ್ದು ತನ್ನ ಶೂಲದಿಂದ ತಿವಿದು ಖಡ್ಗದಿಂದ ಅವನ ರುಂಡವನ್ನು ತುಂಡು ಮಾಡಿದಳು. ಮಹಿಷನ ಸಂಹಾರವಾಯಿತು. ಮಹಿಷನ ಮರಣವನ್ನು ಕಂಡು ಇತರ ರಾಕ್ಷಸರು ತಮಗೆ ಉಳಿಗಾಲ ಇಲ್ಲ ಎಂದು ಪಾಲಾಯನ ಮಾಡಿದರು. ದೇವಿಯು ಸಮಸ್ತ ರಾಕ್ಷಸರನ್ನು ಬಿಡದೆ ದಹಿಸಿ ಹಾಕಿದಳು. ಹೆಣಗಳು ರಾಶಿಯಾಗಿ ಬಿದ್ದು ರಕ್ತವು ಪ್ರಪಾತದಂತೆ ಹರಿಯಿತು. ದೇವತೆಗಳು ದೇವಿಗೆ ಪುಷ್ಟವೃಷ್ಟಿ ಮಾಡಿದರು. ಭಕ್ತಿಯಿಂದ ಚಿದಾನಂದ ಗುರುಗಳನ್ನು ದೇವತೆಗಳು ನೆನೆದರು. ಇಲ್ಲಿಗೆ ಮಹಿಷಾಸುರ ವಧೆ ಎಂಬ 8ನೇ ಅಧ್ಯಾಯವು ಸಂಪೂರ್ಣವಾಯಿತು.